ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ಸ್ಟ್ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಏನಂದರೆ ರಕ್ಷಾಬಂಧನ ಇದೆಯಲ್ಲ, ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮಿಬ್ಬರು ಸಿಸ್ಟರ್ಸ್ ಕರೆದಿದ್ದಾರೆ, ಸ್ವಂತ ಸಿಸ್ಟರ್ಸ್ ಅಲ್ಲ, ಅವ್ರು ಕಟ್ಟಿ ಹೋಗಾಯಿತು. ಇವಾಗ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಇದು ಸಿಸ್ಟರ್ಸು ಅವರು ಬನ್ನಿ ಮೀಟಾಣ ಅಂದರು. ಅದಕ್ಕೆ ಎಲ್ಲ ಹೋದ ವರ್ಷ ಕಟ್ಟಿದರೆ, ಈ ವರ್ಷನೂ ಕಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಗಿಫ್ಟ್ ಬೇಕಲ್ಲ, ಗಿಫ್ಟ್ ಒಳಗೆ ಹೋಗ್ತೀವಿ, ಆಭರಣದಲ್ಲಿ ಹೋಗಿ ಕಾರಣ ಹಿಂಗೋಗಿ ಹೋಗೋಣ, ಹಿಂಗೋಗಿ ನೋಡೋಣ ಬನ್ನಿ ಏನಿರುತ್ತೆ ಅಂತ. ಇವಾಗ ಬಂದ್ವಿ, ಒಳಗೆ ಹೋಗೋಣ ಬನ್ನಿ. ಇನ್ನು ಹೋಗ್ಬೇಕು, ಸಂಜೆ ಫೋನ್ ಮಾಡ್ತಾರೆ, ಫೋನ್ ಮಾಡಿದ್ಮೇಲೆ ಹೋಗ್ಬೇಕು. ಎಲ್ಲಿ ಅಂತ ಗೊತ್ತಿಲ್ಲ, ಎಲ್ಲಿ ಅಂತ ನೋಡಿ ಆಮೇಲೆ ನೋಡೋಣ ಗೈಸ್. ಹೋಗಿ ಅವರು ಕಾಲ್ ಮಾಡ್ತಾರೆ, ಕಾಲ್ ಮಾಡಿದಾಗ ಫೋನ್ ಮಾಡ್ತೀನಿ. ಬನ್ನಿ ಗೈಸ್, ಎಂಟ್ರಾಣ ಒಳಗೋಗಿ ವೀಡಿಯೋ ಮಾಡ್ತೀನಿ. ರೆಡಿ ಆಗಿಲ್ಲ, ಸಂಜೆ 5 ಗಂಟೆಗೆ ರೆಡಿ ಆಗುತ್ತಂತೆ. 5 ಗಂಟೆಗೆ ರೆಡಿ ಆದ್ಮೇಲೆ ಬಂದು ಇಸ್ಕೊಂಡು ಹೋಗೋಣ. ನೋಡಿ, ನಾನು ಇನ್ನು ಕಾಲೇಜಿಂದ ಹಂಗೆ ಬಂದಿದ್ದೀನಿ ಗೈಸ್, ಹಂಗೆ ಬಂದು ಇಸ್ಕೊಂಡು ಹೋಗಿ ಬಂದೆ. ಇನ್ನೂ ರೆಡಿ ಆಗಿಲ್ಲ, ಸಂಜೆಗೆ ರೆಡಿ ಆಗುತ್ತೆ. ಹೋಗಿ ಇಸ್ಕೊಂಡು ಹೋಗೋಣ ಅಂತ ಗಿಫ್ಟ್ ಮಾಡೋಣ. ತಗೊಂಡಾಯ್ತು, ಇವಾಗ ಸಂಜೆ ಹೋಗ್ತಾ ಕೊಡಬೇಕು, ಗಿಫ್ಟ್ ಪ್ಯಾಕ್ ಮಾಡಿಸಿ ಕೊಡಬೇಕು ಗೈಸ್. ತಗೊಂಡು ಗಿಫ್ಟ್ ಪ್ಯಾಕ್ ಮಾಡಿಸೈತೆ ಎರಡನ್ನೂ. ಇವತ್ತು ಸಂಜೆ ಮೀಟಪ್ ಅಂತೆ, ಎಲ್ಲಿ ಅಂತ ಫೋನ್ ಮಾಡಿದ್ಮೇಲೆ ಹೇಳ್ತೀನಿ ಗೈಸ್. ಸಂಜೆ ಆಗಿದೆ, ರೆಡಿಯಾಗಿ ಬಂದಿದ್ದೀನಿ, ರೆಡಿಯಾಗಿ ಗಿಫ್ಟ್ ರೆಡಿ ಮಾಡಿದ್ದೀನಿ ಗೈಸ್. ಒಂದು ಸ್ವಲ್ಪ ಚೇಂಜ್ ಇದೆ ಗಿಫ್ಟಲ್ಲಿ. ನಿನ್ನೆ ಗಿಫ್ಟ್ ಪ್ಯಾಕ್ ಮಾಡಿಸಿದೆ, ಆದರೆ ಅದನ್ನೊಂದು ಸ್ವಲ್ಪ ಡಿಲೇ ಆಯಿತು. ಅವ್ರು ಬರೋದು ನಾಳೆ ಅಂತ ಹೇಳಿದ್ರು. ಇವತ್ತು ಹೇಳ್ಬೇಕಂದ್ರೆ ಡೇಟ್ 2, ನಿನ್ನೆ ಮಾಡಿದ್ದು ಇವತ್ತು ಮಾಡಿದ್ದು. ನಿನ್ನೆ ಹೋಗಿಲ್ಲ, ಇವತ್ತು ಹೋಗ್ತಿರೋದು. ಅದಕ್ಕೆ ಟೈಮ್ ಸಿಗ್ತಲ್ಲ, ಗಿಫ್ಟ್ ಪ್ರಿಪೇರ್ ಮಾಡಿದೆ ಅವರಿಬ್ಬರಿಗೂ. ಅವ್ರು ಬರ್ತಾಯಿದ್ದಾರೆ. ಸಮೃದ್ಧಿ ಅಂತಿದ್ದಾಳಲ್ಲ, ಅವಳು ರಿಬ್ಬನ್ ಕರ್ಕೊಬರಕ್ಕೆ ಅಂತ ಇದ್ದಾಳೆ. ರಿಬ್ಬನ್ ಬಂದಮೇಲೆ ನಾವು ಒಂದು ಎಲ್ಲಿ ಅಂತ ಸ್ಪಾಟ್ ಗೊತ್ತಿಲ್ಲ, ಅವ್ರು ಬಂದಮೇಲೆ ಹೇಳ್ತಾರೆ. ಬಂದಮೇಲೆ ಹೋಗಿ ಅಲ್ಲಿ ಹೋಗ್ಬೇಕು ಗೈಸ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋದ ವರ್ಷ ಮಾಡಿದ್ವಿ ಗೈಸ್. ಹೋದ ವರ್ಷ ರಕ್ಷಾಬಂಧನ ಮಾಡಿದ್ವಿ. ಈ ವರ್ಷ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ, ಡಿಸೈಡ್ ಮಾಡಿಲ್ಲ. ಬಂದಮೇಲೆ ಅವರೇ ಬಂದಮೇಲೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ಗೊತ್ತಿಲ್ಲ ಎಲ್ಲಿಗೆ ಹೋಗೋದು ಅಂತ. ನೋಡಬೇಕು ಎಲ್ಲಿಗೆ ಹೋಗೋದು ಅಂತ. ಇವರು ಸಮೃದ್ಧಿ, ಇವರು ವಿಭರಣಿ ಗೈಸ್. ಇವರು 1 ವರ್ಷದ ಮೇಲೆ ಒಂದಿನೂ ಸಿಕ್ಕಿಲ್ಲ ಗೈಸ್. ಇವಳಂತೂ ನಾಪತ್ತೆ, ಕಾಲಲ್ಲೂ ಇಲ್ಲ. ಇವಳಾರು ಒಂದಿನಾರು ಕಾಲ್ ಮಾಡ್ತಾಳೆ, ಇವಳು ಅದೂ ಇಲ್ಲ. ನೋಡ್ತೀನಿ ಏನು ಸ್ಟಡಿ ಅಪ್ಪ. ಡಿಪ್ಲೊಮಾ ಹೊರಗಿನ ನೋಡಕ್ ಮಾತ್ರ ಆಳ ಇಲ್ಲ ಅಂತ ಎಲ್ಲ ಹಾಕಿದೀನಿ ನಾನು. ಪಾಪ ಇಲ್ಲಿ ಇವರು ಮಿನಿ ಜೈಲ್ ಅಂತಾರಲ್ಲ, ಅದ್ರಲ್ಲೋಗಿ ವಾಸ ಮಾಡ್ತಿದ್ದಾರೆ. ಅಲ್ಲ, ಇವಳು ಜೈಲಿಗೆ ಹೋಗಿ ಸೇರೋದಂದ್ರೆ ಇನ್ನೊಂದು ಜೈಲಿಗೆ ಹೋಗಿ ಸೇರ್ಕೊಂಡವಳೆ, ಬೋರ್ಡಿಂಗ್ ಬೇರೆ ಹೋಗಿದ್ದಾಳೆ. ಅಯ್ಯಪ್ಪ, ನಮಗ್ ಮನೇಲಿ ಹೋದ್ರೆ ಸಾಕು ಅನ್ಸ್ತಾ ಇರುತ್ತೆ. ಇವಳು ಯಾವಾಗ ನೋಡಿದ್ರು ಬೋರ್ಡಿಂಗ್ ಅಲ್ಲೇ ಇರ್ತಾಳೆ. ಅಕ್ಕ ಏನೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಂದೇಳಂತೆ ಮನೆಗೆ. ಹುಷಾರಿದ್ದಾಳೆ ಅತ್ತಿ ಅಕ್ಕ. ನಾನು ಇವಳು ಸಮಾಧಾನ ನಂಗೆ ಸುಸ್ತಾಗೋಗಿತ್ತು. ಯಾವ್ದು ಹುಷಾರಿಲ್ಲ, ಬರೀ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ವಿತೌಟ್ ರೀಸನ್ ಟೆನ್ಷನ್ ಮಾಡ್ಕೊಂಡಿದ್ರೆ ಜನಕ್ಕೆ ಗೊತ್ತಾಗಬೇಕು. ದಿ ಗ್ರೇಟ್ ವಿಭಾರಣಿ ಬಗ್ಗೆ ಜನಕ್ಕೆ ಗೊತ್ತಾಗಲ್ಲ ಅಂದ್ರೆ ಫೇಮಸ್. ಇವಳಿಗೆ ತುಂಬಾ ಟೆನ್ಷನ್ ಮಾಡ್ಕೊಂತಾಳೆ ವಿತೌಟ್ ರೀಸನ್. ಅವ್ರಿಗೆ ಏನಾಯ್ತು ಗೊತ್ತಾಗ ಮಾತ್ರ ಸ್ವಲ್ಪ ಕ್ಲಾಸ್ ಒಳಗೆ ಹೋಗ್ತೀನಿ ಆಯ್ತಾ, ಏನೋ ಬರೀತಾಳೆ. ವಿಭಾಗ ಏನಾಯ್ತಂದ್ರೆ ಇವರು ನನಗೆ ರಾಖಿ ಕಟ್ಟಿದ್ರು, ನಾನು ಇವ್ರಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ಇದು ಇವ್ರದ್ದು, ಇದು ವಿಬಂದು, ಮತ್ತೆ ಇದು ಸಮೃದ್ಧಿ ಅವ್ರಿಗೆ. Thank you for being a sister. Having a sister is like having a best friend you can't get rid of. ಸೇಮ್, ಅವಳಿಗೂ ಸೇಮೇ, ಆದ್ರೆ ಇಲ್ಲಿಂದ ಚೇಂಜ್ ಆಗ್ತಾ ಹೋಗುತ್ತೆ. ಚೆನ್ನಾಗಿದೆ ನೋಡಿ ಗೈಸ್, ಏನ್ ಹಾಕಿದೆ ನೋಡಿ ಏನ್ ಹಾಕಿದೆ ಅಂತ. ಎಲ್ಲ ಚೆನ್ನಾಗಿದೆ. ಈ ಫೋಟೋಸ್ನ ರಾತ್ರಿ ಸೆಂಡ್ ಮಾಡಿಸ್ಕೊಂಡಿರೋದು, ರಾತ್ರಿ ನೈಟ್ ಅಲ್ಲಿ ಹಾಕಿರೋದು. ಕಾಟ ಕೊಟ್ಟಿಲ್ಲ ಗೊತ್ತಾ ಫೋಟೋ ಸೆಂಡ್ ಮಾಡಿ. Grateful for the love and support you always provide. ನಮ್ದೇನೋ ಫೋಟೋ ಹಾಕ್ಸಿದ್ಯಾ? ನಾವೆಲ್ಲ ಓಪನ್ ಮಾಡೋಣ. ಒಂದೇ ಟೈಮ್ ಓಪನ್ ಮಾಡೋಣ. ಇವಳಿಗೆ ಓಪನ್ ಆಗಿರೋದಿದೆ, ಅವಳಿಗೆ ಗಿಫ್ಟ್ ಆಗಿದೆ. ಅದು ಏನೇನೋ ಮಾಡಿಸಿ ಏನೇನೋ ಮಾಡಿದೀನಿ. ಅದಂತೂ
ನೈಸ್ ನೈಸ್. ನಾನು ಇಲ್ಲಿ ನೋಡ್ಲೇ ಇಲ್ಲ. ನೋಡು ಓ ಇಲ್ವೇ ನೋಡ್ತಾ ಎಲ್ಲ ನನ್ನ ಫೇವ್ರೆಟ್ ಫೋಟೋಸ್ ಇದೆ. ಇಲ್ಲಿತ್ತು ತುಂಬಾ ದಿನದಿಂದ ಕಾಯ್ತಿದೆ ಇದಕ್ಕೋಸ್ಕರ ನಾನು ಓಪನ್ ಮಾಡು ಮಾಡು. ಥ್ಯಾಂಕ್ ಯು. ಇಟ್ಟಾಗುತ್ತೆ ಇದು. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಸೊ ಮಚ್ ಆಂಟಿ. ತುಂಬಾ ಇಷ್ಟ ಆಯ್ತು ಇದು. ನನಗೂ ತುಂಬಾ ಇಷ್ಟ ಆಯಿತು. ಕರೆಕ್ಟ್ ಸೈಜ್ ಬೇರೆ ಇದೆ. ನಮ್ಮ ಸಮೃದ್ಧಿ ಅವರು ಯಾವುದೋ ಪಿಜ್ಜಾ ಆರ್ಡರ್ ಮಾಡಿದ್ದಾರೆ. ಇಟ್ಸ್ ಹೆಲ್ದಿ ಎಲ್ಲ ಇಲ್ಲಿ ನೋಡ್ಬೋದು ನಿಮಗೆ. ಅದಕ್ಕೆ ಗೈಸ್ ತುಂಬಾ ದಪ್ಪ ಇದ್ದಾರೆ. ತುಂಬಾ ಹೆಲ್ದಿ ತಿಂದು ಇಲ್ಲಿ ನೋಡಿದ್ರೆ ನಾನು ತುಂಬಾ ಫಿಟ್ ಆಗಿದ್ದೀನಿ. 50 something kg ಇದ್ದೀನಿ. ನಾನು ನಾನು ಚೆನ್ನಾಗಿ ಅವಳಿಗಿಂತ ಸ್ವಲ್ಪ ಜಾಸ್ತಿ ಇದೆ. ನೀ ಎಷ್ಟಿದೆಯಪ್ಪ? ಹುಡುಗರು ವೆಯ್ಟ್ ಹೇಳ್ಬಾರ್ದಂತೆ. ಗೈಸ್ ಎಲ್ಲ ಆಯ್ತು. ಇವಾಗ ಇಬ್ರು ಹೊರಟ್ರು. ಇನ್ನು ನೆಕ್ಸ್ಟ್ ಮೀಟಪ್ ಏನಾರು ಪ್ಲಾನ್ ಮಾಡಿದ್ರೆ ನೋಡೋಣ. ಅಕ್ಕಂಗೆ ಒಪ್ಪಿಸ್ತೀವಿ. ಒಪ್ಪಿಸಿ ಆಮೇಲೆ ಹೇಳ್ತೀನಿ ಗೈಸ್. ನೋಡೋಣ. ಬಾಯ್. ಈ ವಿಡಿಯೋ ಏನು ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಟು ದಿ ಬಾಯ್.